ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 95. ಬನ್ನಿರಿ, ಯೆಹೋವನಿಗೆ ಉತ್ಸವಧ್ವನಿ ಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡುವ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಾವೆಲ್ಲರೂ ಸೇರಿ ನಮ್ಮ ನಿರ್ಮಾಣಕನಾದ, ನಮ್ಮ ಸೃಷ್ಟಿಕರ್ತನಾದ, ನಮ್ಮ ತಂದೆಯಾದ ದೇವರಿಗೆ ನಾವು ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮನಿಂದಲೂ ಆತನು ಆರಾಧಿಸುವ. ಏಕೆಂದರೆ ಆರಾಧನೆಗೆ ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನಾಗಿದೆ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಿನಗೆ ನಾವು ಬಿಟ್ಟು ಕೊಡ್ತೇವೆ. ಪರಿಶುದ್ಧಾತ್ಮ ನಿನಗೆ ಹೇಗೆ ಬೇಕೋ ಹಾಗೆ ನಡೆಸು. ಪರಿಶುದ್ಧಾತ್ಮನೇ ನಿನಗೆ ಮಹಿಮೆ ಹೊಂದಬೇಕು. ತಂದೆ, ನೀನು ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ನಾವು ಸ್ವರವನ್ನು ತೆರೆದು ಮನಪೂರ್ವಕವಾಗಿ ಕೈ ಎತ್ತಿ ಹೃದಯವನ್ನು ಎತ್ತಿ ತಂದೆಯಲ್ಲಿ ನಾವು ಆರಾಧಿಸುವ, ಅದನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಸ್ತೋತ್ರ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಎಸ್ ಎಸ್ ಎಸ್. ರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ದೇವಾದಿ ದೇವ ರಾಜಾದಿರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ನಿನಗೆ
ನಿನಗೆ ಸ್ತೋತ್ರವಯ್ಯ. ಮಹಿಮ ಸ್ವರೂಪನೆ ಮಹೋನ್ನತನೇ ನಿನಗೆ ಸ್ತೋತ್ರವಯ್ಯ. ಮಹಾಯಾಚಕ ಮಹಾರಕ್ಷಕ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಆದಿಯು ಅಂತ್ಯವು ಆತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಆದಿಯು ಅಂತ್ಯವು ಆತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಮಾರ್ಗವು ಸತ್ಯವು ಆತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಮಾರ್ಗವು ಸತ್ಯವು ಆತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ನಿನ್ನನ್ನು ಕೊಂಡಾಡ್ತೇವೆ ಕರ್ತನೇ. ಕೈಗಳನ್ನು ತಟ್ಟಿ ಸ್ತುತಿಸಿ ನಿನ್ನನ್ನು ಕೊಂಡಾಡ್ತೇವೆ. ನೀನು ಒಬ್ಬನು ಯೋಗ್ಯನಾಗಿದ್ದಿ ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಕಥನೆ ನಿನ್ನ ಮಕ್ಕಳಾದ ನಾವು ಕಥನೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವಾಗ ಕಥನೆ ನೀನು ಮಹಿಮೆ ಹೊಂದುತ್ತಿ. ನಿನಗೆ ಸಂತೋಷವಾಗ್ತದೆ ಕಥನೆ. ನಿನಗೆ ಸಂತೋಷವಾಗುವಾಗ ನೀನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಿನ್ನ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿ ಕಥನೆ. ದೇವಾನಿಗೆ ಸ್ತೋತ್ರ. ಯೇಸುವೇ, ಅಪ್ಪ, ತಂದೆ, ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನ ಉಪಸ್ಥಿತಿಗೆ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್, ನಾವೆಲ್ಲರೂ ಸೇರುವ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಆತನ್ನು ಸ್ತುತಿಸುವ, ಆರಾಧಿಸುವ. परमोन्नत देवा तुझ्या अस्त्यात राहता
आमच्या देवाक आराधना करूया, आमच्या देवाक स्तुती करूया. त्याच्या पायांक आम्ही आड पडून आराधना करूया, स्तुती करूया त्याका. आराधन करता आराधन तुका मोच्या बापा आराधन तुका मोगाय राया आराधन तुका मोच्या बापा आराधन तुका मोगाय राया तुझ्या पाकाट्या पोंदा मका आसरो तुवे दिलाय पिराती मोची वाटुवताय तुझ्या पाकाट्या पोंदा मका आसरो तुवे दिलाय तुझ्या पाकाट्या पोंदा आमका दिला दोरलाय आम्ही सुरक्षा दिलाय आसा मोचे टानाने कवचल्या सताच्या बापा मोतू सोनियळन तुका आराधन करता मोचे टानाने कवचल्या सताच्या बापा मोतू सोनियळन तुका आराधन करता आराधन तुका मोच्या बापा आराधन तुका नितीवान देवा आराधन तुका मोच्या बापा आराधन तुका नितीवान देवा मोच्या वाटाने राजा तुझ्या दूतान तुवे त्याच्या दूतांक आमका धाडला आम्ही वताना येताना त्याचे दूत आमच्या फटक्यान मुकल्यान आमका रक्षण दितात प्रोटेक्शन करतात कित्याक आमी ताची भुरगीं जावन आसा तुका उलो माताना म्हाका जापू दिताय मोच्या नांवान वळखतले मोच्या मोगाळा बापा सगळे मोचे जिणेक तुका आराधन करता मोच्या नांवान वळखतले मोच्या मोगाळा बापा सगळे मोचे जिणेक तुझी आराधन करता आराधन तुका मोच्या बापा आराधन तुका सर्व वेदारा आराधन तुका मोच्या बापा आराधन तुका सर्व वेदारा आराधन तुका मोच्या बापा आराधन तुका मोगाळ राया आराधन तुका आमच्या देवाक मोच्या आमच्या सर्वेश्वर बापाक आराधना करूया. आराधन तुका नितीवान देवा आराधन तुका मोच्या बापा आराधन तुका सर्व वेदारा सर्वदेवदार देव जावन आसा तो ताका आमी सदांच आराधना करूया म्हणून तो आशेत येता त्या देवाक आमी आराधना करूया. ಓ ರಿಬಲ ಶಾಂದರೋಬ ಓ ಸಮಯ ಕರ್ತಾಧಿಕರ್ತನ ದೇವಾ ನಿನಗೆ ಸ್ತೋತ್ರಪ್ಪ ತಂದೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಉಪಸ್ಥಿತಿಗಾಗಿ ಸ್ತೋತ್ರ ನಮ್ಮ ಮಧ್ಯದಲ್ಲಿ ನೀನಿದ್ದಿ ಕರ್ತನ ದೇವಾ ರಾಜಾದಿರಾಜನಿಗೆ ಸ್ತೋತ್ರ ತಂದೆ ನೀನು ಒಳ್ಳೆಯವನು ಹಾಲೆಲ್ಲೂಯ್ಯ ರಾಜ ಓ ಗ್ಲೋರಿ 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 ನಮ್ಮ ರಾಜಾದಿರಾಜನಿಗೆ ಕರ್ತಾಧಿಕರ್ತನಿಗೆ ಆರಾಧಿಸುವ ಆದಿಯಲ್ಲಿ ಇದ್ದವನು ಈಗ ಇದ್ದಾನೆ ಇನ್ನು ಮುಂದೆ ಬರುವವನಾಗಿದ್ದಾನೆ ಆತನಿಗೆ ಆರಾಧನೆ ಮಾಡುವ ನಾವು. ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್. ಎಸ್ ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಗಿಂಗಿಂಗೆ
तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। तेरे शत्रु का निशाना तुझ पर होगा ना सफल। तेरे शत्रु का निशाना तुझ पर होगा ना सफल। आँखों की पुतली जैसे वो रखेगा तुझे हर पल। आँखों की पुतली जैसे वो रखेगा तुझे हर पल। गिन के स्तुति करूं बेशुमार तेरे दानों के लिए। अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपने बाहों में लिए हुए। आंधियाँ बन के आए जिंदगी के फिक्र। आंधियाँ बन के आए जिंदगी के फिक्र। कौन है तेरा कीमतहारा, है भरोसा तेरा किधर। कौन है तेरा कीमतहारा, है भरोसा तेरा किधर। गिन के स्तुति करूं बेशुमार तेरे दानों के लिए। अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। आए तुझे जो मिटाने, वे शस्त्र होंगे बेअसर। आए तुझे जो मिटाने, वे शस्त्र होंगे बेअसर। तेरा रचने वाला तुझ पर Glory, 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 glory. रखता Oh, है thank you, thank you, thank you. अपनी नजर। Thank you, Jesus. तेरा प्रसन्न तुझे स्तोत्र। वाला तुझ पर रखता है अपनी नजर। गिन के स्तुति करूं बेशुमार तेरे दानों के लिए। अब तक तूने संभाला मुझे,
तूने संभाला मुझे अपनी बाहों में लिए हुए। अब तक तूने संभाला मुझे अपनी बाहों में लिए हुए। तेरे शत्रु का निशाना तुझ पर होगा ना सफल। तेरे शत्रु का निशाना Glory, glory. तुझ पर होगा ना सफल। आंखों की पुतली जैसे वो रखेगा तुझे हर पल। आंखों की पुतली जैसे वो रखेगा तुझे हर पल। गिन के स्तुति करो बेशुमार तेरे दानों के लिए। अब तक तूने संभाला मुझे अपनी बाहों में लिए हुए। गिन के स्तुति करो बेशुमार तेरे दानों के लिए। अब तक तूने संभाला मुझे अपनी बाहों में लिए हुए। अब तक तूने संभाला मुझे अपनी बाहों में लिए हुए। अपनी बाहों में लिए हुए। Come and worship royal priesthood. ಆರಾಧಿಸುವಾತ Come We and worship you. praise ಆತನ ಆರಾಧಿಸುವ ಮನಪೂರ್ವಕವಾಗಿ ನಮ್ಮ ಕರಗಳನ್ನು ಎತ್ತಿ ಆರಾಧಿಸುವ ಆತನ Worship Jesus, our Redeemer. He is precious, King of glory. Come and worship royal priesthood. Come and praise Him. Holy nation, worship Jesus, our Redeemer. He is precious, King of glory. Oh, Zion,
ತಂದೆ ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ, ಸ್ತುತಿಯಲ್ಲಿ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಆಗಿದ್ದಿ ಯೋಗ್ಯನು, ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಂತೆ ಸ್ತೋತ್ರಪ್ಪ. ನಮ್ಮ ಯಜ್ಞವು ನಿನ್ನ ಸನ್ನಿಧಿಗೆ ತಲುಪಕ್ಕೆ ಸ್ತೋತ್ರ, ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ಸ್ವಾಮಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವಪ್ಪ. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ ಸ್ತುತಿ ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ಆತನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ದೇವರು ನಮಗೆ ಸ್ತೋತ್ರವಾಗಲಿ. ದಾವೀದನು ಹೇಳ್ತಾನೆ, ಆತನ ಉಪಸ್ಥಿತಿಯಲ್ಲಿ ನಾನು ಯಾವಾಗಲೂ ಜೀವಿಸಲಿಕ್ಕೆ ಬಯಸ್ತೇನೆ ಎಂದು ದಾವೀದನು ಹೇಳ್ತಾ ಇದ್ದಾನೆ. ಆತನ ಮಂದಿರದಲ್ಲಿ ವಾಸ ಮಾಡಲಿಕ್ಕೆ ನಾನು ಅಪೇಕ್ಷಿಸ್ತೇನೆ ಎಂದು ಹೇಳ್ತಾ ಇದ್ದಾನೆ. ಆತನ ಉಪಸ್ಥಿತಿ ಎಲ್ಲಿ ಉಂಟು ಅಲ್ಲಿ ಆತನು ಇದ್ದಾನೆ, ಆತನು ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ, ವಾಕ್ಯ ಕೇಳುವ, ದೇವರ ವಾಕ್ಯ ಏನು ಹೇಳ್ತದೆ ಕೇಳುವ, ದೇವರ ವಾಕ್ಯ ನಿಮ್ಮ ವಿಷಯದಲ್ಲಿ ನಮ್ಮ ವಿಷಯದಲ್ಲಿ ಏನು ಹೇಳ್ತದೆ ನೋಡುವ, ದೇವರ ಹೃದಯದಲ್ಲಿ ಏನುಂಟು ನೋಡುವ, ದೇವರ ಹೃದಯದ ಮಾತನ್ನು ನಾವು ಕೇಳುವ ಮತ್ತು ನಾವು ಆಶೀರ್ವಾದವನ್ನು ಪಡೆದುಕೊಳ್ಳುವ. ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗುವ. ಕೀರ್ತನೆ 32 1 ಮತ್ತು 2 ನಾವು ಸ್ವಲ್ಪ ಜ್ಞಾನಿಸುವ. ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಎಂದು ಹೇಳ್ತಾನೆ. ಅವನೇ ಧನ್ಯನು. ಪ್ರಿಯರೇ, ಸತ್ಯವೇದ ಹೇಳ್ತದೆ, ದ್ರೋಹ ಮತ್ತು ಪಾಪ ಎರಡು ಸಂಗತಿ ಉಂಟು. ಒಂದು ದ್ರೋಹ ಎಂದು ಕರೆಯುತ್ತಾನೆ, ಮತ್ತೊಂದು ಪಾಪ, ಅವನು ಮಾಡಿದ ಪಾಪ. ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಹುಟ್ಟುವುದಾದರೆ ಅವನು ಹುಟ್ಟುವಾಗಲೇ ಪಾಪದಿಂದ ಹುಟ್ಟುತ್ತಾನೆ, ಅವನು ಪಾಪಿಯಾಗೇ ಹುಟ್ಟುತ್ತಾನೆ. ಕಾರಣ ಆದಾಮನಿಂದ ಪಾಪ ಬಂದದ್ದು, ಒಬ್ಬ ವ್ಯಕ್ತಿಯಿಂದ ಪಾಪ ಬಂದದ್ದು. ಆದ ಕಾರಣ ಈ ಲೋಕದಲ್ಲಿ ಬಂದ ಮಾನವನು ಯಾವನೇ ಆಗಲಿ ಅವನು ಪಾಪಿಯಾಗಿಯೇ ಹುಟ್ಟುತ್ತಾನೆ. ಆ ಪಾಪಿಯ ಆಗಿ ಹುಟ್ಟುವಾಗ ಮತ್ತು ಅವನು ಮಾಡಿದ ಪಾಪಗೋಸ್ಕರ ಆ ಪಾಪ ಎಲ್ಲ ಪರಿಹಾರ ಆಗಬೇಕು. ಅದು ದೇವರು ಬಯಸ್ತಾರೆ, ಅದು ಪರಿಹಾರ. ದೇವರು ಪರಿಹಾರಕ್ಕೆ ಅವಕಾಶ ಕೊಟ್ಟಿದ್ದಾನೆ ಲೋಕದಲ್ಲಿ. ದೇವರು ಮನುಷ್ಯನಿಗೆ ಹೀಗೆ ಬಿಡಲಿಲ್ಲ. ಅವನೇ ಧನ್ಯನೆಂದು ದೇವರ ವಾಕ್ಯ, ಯಾರ ಪಾಪವು ಪರಿಹಾರವಾಗಿದೆಯೋ, ಯಾವ ದ್ರೋಹ ಪರಿಹಾರವಾಗಿದೆಯೋ ಅವನೇ ಧನ್ಯನು ಎಂದು ಹೇಳ್ತಾನೆ. ಸತ್ಯವೇದ ಏನು ಹೇಳ್ತದೆ? ಯಾರ ಪಾಪ ಪರಿಹಾರ ಆಗುವುದು? ಹೇಗೆ ಆಗುವುದು? ಮನುಷ್ಯನ ಬಲದಿಂದ ಆಗ್ತದಾ, ಒಳ್ಳೆಯ ಕ್ರಿಯೆಯಿಂದ ಆಗ್ತದಾ? ಒಳ್ಳೆಯ ಕ್ರಿಯೆ ಮಾಡಿದಿಂದ, ದಾನ ಧರ್ಮ ಮಾಡಿದರಿಂದ ಅವನ ಪಾಪ ಪರಿಹಾರ ಆಗ್ತದಾ? ಸತ್ಯವೇದ ಹೇಳ್ತದೆ ಆಗುವುದಿಲ್ಲ ಎಂದು ಸತ್ಯವೇದ ಹೇಳ್ತದೆ. ಪುಣ್ಯ ಕ್ರಿಯೆಗಳಿಂದ ಅವನ ಪಾಪ ಪರಿಹಾರ ಆಗುವುದಿಲ್ಲ, ದ್ರೋಹ ಪರಿಹಾರ ಆಗುವುದಿಲ್ಲ. ತಂದೆಯಾದ ದೇವರು ಒಬ್ಬನಿಗೆ ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ಮನುಷ್ಯನು ಬಲಹೀನನು, ಮನುಷ್ಯನು ಪಾಪದಲ್ಲಿ ಹುಟ್ಟುತ್ತಾನೆ, ಪಾಪಿಯಾಗಿ ಹುಟ್ಟುತ್ತಾನೆ, ಪಾಪದಲ್ಲಿ ಜೀವಿಸ್ತಾನೆ. ಈಗ ಒಂದು ಪರಿಹಾರ ಬೇಕು, ಅದಕ್ಕೆ ಸೊಲ್ಯೂಷನ್ ಬೇಕು. ಅದಕ್ಕೋಸ್ಕರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಏಕೆ? ಅವರ ಪಾಪ ಪರಿಹಾರ ಆಗಬೇಕು. ಒಬ್ಬನೇ ಮಗನು ಕಳಿಸಿಕೊಟ್ಟ. ಆತನ ನಂಬುವವರು, ಆತನ ಸ್ವೀಕಾರ ಮಾಡುವವರು ಏನು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು, ರಕ್ಷಣೆ ಹೊಂದಿ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂದು ತನ್ನ ಮಗನಿಗೆ ಕೊಟ್ಟ. ಆದ ಕಾರಣ ಯೇಸು ಕ್ರಿಸ್ತನು ಶಿಲುಬೆಗೆ ಹೋದ. ಮನುಷ್ಯನ ಪಾಪ, ಮನುಷ್ಯನ ದ್ರೋಹ, ಶಾಪ ಎಲ್ಲ ಆತನು ತಂದೆಯಾದವರು
ಯೇಸುನ ಮೇಲೆ ಹಾಕಿದ, ಯೇಸು ಶಿಲುಬೆಯಲ್ಲಿ ಕೊಟ್ಟ ದಂಡನೆಯು ಸ್ವೀಕಾರ ಮಾಡಿ, ಅನುಭವ ಮಾಡಿ, ಆ ಒಂದು ಅನುಭವಿಸಿ ಆತನು ಪ್ರಾಣ ಕೊಟ್ಟಿದ್ದಾನೆ ನಮಗೋಸ್ಕರ. ಈ ಗುಡ್ ನ್ಯೂಸ್ ಯಾರು ನಂಬುತ್ತಾರೆ, ಪ್ರಾಣ ಕೊಟ್ಟು 3ನೇ ದಿವಸ ಆತನು ಜೀವಂತವಾಗಿದ್ದಾನೆ, ಈ ಗುಡ್ ನ್ಯೂಸ್ ಯಾರು ನಂಬುತ್ತಾರೋ, ಆತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದನು ಯಾರು ನಂಬಿ ಸ್ವೀಕಾರ ಮಾಡ್ತಾರೋ ಅವರೇ ಧನ್ಯರು. ಅವರ ಪಾಪ ದ್ರೋಹ ಕ್ಷಮಿಸಲ್ಪಟ್ಟಿದೆ. ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ದಾವೀದನೇ ಹೇಳ್ತಾ ಇದ್ದಾನೆ, ಇದು ಹಳೆಯ ಒಡಂಬಡಿಕೆ. ಯೇಸುವನ್ನು ಎದುರು ನೋಡ್ತಿದ್ದರು ಅವರು. ಹಳೆಯ ಒಡಂಬಡಿಕೆಯ ಎಲ್ಲ ಭಕ್ತರು ಯಾರಿಗೆ ಅದು ಪ್ರಕಟಣೆ ಇತ್ತು ಯೇಸುವಿನ ವಿಷಯದಲ್ಲಿ, ಅವರು ಎದುರು ನೋಡ್ತಾ ಇದ್ದರು. ಯೇಸುವಿನ ಬರವಣಿಗೆ ಎದುರು ನೋಡ್ತಾ ಇದ್ದರು. ಪ್ರವಾದಿ ಮುಖಾಂತರ ದೇವರು ಮಾತಾಡಿದನು, ಒಬ್ಬ ರಕ್ಷಕನು ನಾನು ಲೋಕಕ್ಕೆ ಕಳಿಸ್ತೇನೆಂದು. ಏಕೆ ಎಲ್ಲರೂ ತನ್ನ ತನ್ನ ಮಾರ್ಗದಲ್ಲಿ ನಡೆಯುತ್ತಾರೆ, ಪಾಪದಲ್ಲಿದ್ದಾರೆ. ಒಂದು ಮಾರ್ಗ ಬೇಕಲ್ಲ ಅವರ ರಕ್ಷಣೆಗೆ. ಇಲ್ಲಿ ಹೇಳ್ತಾನೆ ಆತನು, ಯಾವನ ದ್ರೋಹವು ಪರಿಹಾರ ಆಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿಲ್ಲವೋ ಅವನೇ ಧನ್ಯನು. ಏನು ಹೇಳ್ತಾನೆ? ಯಾವನ ಹೃದಯದಲ್ಲಿ ಕಪಟವಿಲ್ಲವೋ. ಪುನಃ ಹೇಳ್ತಾನೆ ಅಲ್ಲಿ, ಅವನ ಅಪರಾಧವನ್ನು ಎಣಿಸುವುದಿಲ್ಲವೋ. ದೇವರ ಮುಂದೆ ಹೋಗುವಾಗ ನಾವು ನೀತಿವಂತರಾಗಿ ಕಾಣಬೇಕು. ಅಲ್ಲಿ ಒಬ್ಬ ವ್ಯಕ್ತಿ ಹೇಗೆ ನೀತಿವಂತನಾಗುವುದು? ಸತ್ಯವೇದ ಹೇಳ್ತದೆ, ಅವನ ಬಲದಿಂದ ಅವನು ಮಾಡಿದ ಒಳ್ಳೆಯ ಕ್ರಿಯೆಯಿಂದ, ಪುಣ್ಯಕ್ರಿಯೆಯಿಂದ ನೀತಿವಂತನಾಗುವುದಿಲ್ಲ. ಎಷ್ಟು ಪ್ರಯಾಸ ಪಡಲಿ ಈ ಲೋಕದಲ್ಲಿ, ಎಷ್ಟು ಅವನು ಪೂಜೆ ಪುರಸ್ಕಾರ ಮಾಡಲಿ, ಏನೋ ಮಾಡಲಿ, ಸತ್ಯವೇದ ಹೇಳ್ತದೆ ಅವನು ನೀತಿವಂತನ, ದೇವರ ಮುಂದೆ ನೀತಿವಂತನಾಗುವುದಿಲ್ಲ. ಅವನು ಯಾವಾಗ ಯೇಸು ಕ್ರಿಸ್ತನು ಏನು ಮಾಡಿ ಮುಗಿಸಿದ್ದಾನೆ, ಶಿಲುಬೆಯಲ್ಲಿ ಮಾಡಿ ಅದು ಸ್ವೀಕಾರ ಮಾಡುವಾಗ, ಆತನು ಅದು ಒಪ್ಪುವಾಗ, ಅದು ನಂಬುವಾಗ ಆತನು ನೀತಿವಂತನಾಗ್ತಾನೆ ಸತ್ಯವೇದ ಹೇಳ್ತದೆ. ಪ್ರಿಯರೇ, ಅದೇ ಹೇಳ್ತಾನೆ ಅವನು, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿಲ್ಲವೋ ಅವನೇ ಧನ್ಯನು ಎಂದು ಹೇಳ್ತಾನೆ. ಅಂದರೆ ಅವನೇ ಆಶೀರ್ವಾದ ಹೊಂದಿದವನು. ಸತ್ಯವೇದ ಹೇಳ್ತದೆ, ರೋಮಾಪುರದ ಪತ್ರಿಕೆ 4:7, ಯಾರ ಪಾಪ ಪರಿಹಾರವಾಗಿದೆಯೋ ಅವನೇ ಧನ್ಯನು. ಅಂದರೆ ಯಾರ ಪಾಪ ಪರಿಹಾರ ಆಗಿದೆಯೋ ಅವನೇ ಆಶೀರ್ವಾದ ಹೊಂದಿದವನು ಈ ಲೋಕದಲ್ಲಿ. ಆಶೀರ್ವಾದ ಏನು? ಒಬ್ಬ ವ್ಯಕ್ತಿಯ, ಈ ಲೋಕದಲ್ಲಿ ಬಂದ ವ್ಯಕ್ತಿಯ ಅವನ ಪಾಪ ಪರಿಹಾರ ಆಗಬೇಕು, ಪಾಪ ಕ್ಷಮಿಸಲ್ಪಡಬೇಕು. ಕ್ಷಮಿಸಲ್ಪಡುವಿಕೆ ಅಧಿಕಾರ ಯೇಸುಗೆ ಉಂಟು, ಬೇರೆ ಯಾರಿಗೆ ಇಲ್ಲ. ಯೇಸುಗೆ, ಈ ಲೋಕದಲ್ಲಿ ಮಾನವನಾಗಿ ಬಂದ ಯೇಸುಗೆ ಮಾತ್ರ ಅಧಿಕಾರ ಕೊಡಲ್ಪಟ್ಟಿದೆ. ಯೇಸುವಿನ ನಾಮದಲ್ಲಿ ಮಾತ್ರ ಒಬ್ಬ ವ್ಯಕ್ತಿಯ ಪಾಪ ಶಾಪದಿಂದ ಬಿಡುಗಡೆ ಆಗುತ್ತದೆ. ಏಕೆಂದರೆ ಮಾನವನಿಗೆ ಆ ಬಿಡುಗಡೆ ಮಾಡಲಿಕ್ಕೆ ಆತನು ಶಾಪಗ್ರಸ್ತನಾಗಿದ್ದಾನೆ ಶಿಲುಬೆಯಲ್ಲಿ, ಆತನು ಪಾಪವನ್ನು ಹೊತ್ತುಕೊಂಡಿದ್ದಾನೆ. ಇದು ನಾವು ನಂಬುವಾಗ, ಹೃದಯದಲ್ಲಿ ನಂಬುವಾಗ ನೀತಿವಂತರಾಗ್ತೇವೆ ನಾವು. ಸತ್ಯವೇದ ರೋಮಾಪುರದ ಪತ್ರಿಕೆ 10 ಹೇಳ್ತದೆ, ಯಾವಾಗ ಹೃದಯದಲ್ಲಿ ನಂಬುವಾಗ ಆತ ನೀತಿವಂತನಾಗ್ತಾನೆ, ಬಾಯಲ್ಲಿ ಅರಿಕೆ ಮಾಡುವಾಗ ಆತನಿಗೆ ರಕ್ಷಣೆ ಆಗ್ತದೆ. ಪ್ರಿಯರೇ, ಕಪಟವಿಲ್ಲದವನಿಂದ ಹೇಳ್ತಾನೆ. ಎಲ್ಲರ ಹೃದಯದಲ್ಲಿ, ನಾವು ಇವತ್ತು ಲೋಕದಲ್ಲಿ ನೋಡಿ ಸ್ಕ್ಯಾನ್ ಮಾಡಿದರೆ ಎಲ್ಲರ ಹೃದಯದಲ್ಲಿ ಕಪಟ ಉಂಟು. ಕಪಟವಿಲ್ಲದ ವ್ಯಕ್ತಿ ಇಲ್ಲ, ಪಾಪ ಇಲ್ಲದ ವ್ಯಕ್ತಿ ಇಲ್ಲ, ದ್ರೋಹ ಇಲ್ಲದ ವ್ಯಕ್ತಿ ಇಲ್ಲ. ಎಲ್ಲರೂ ದೇವರಿಂದ ಪ್ರತ್ಯೇಕವಾಗಿದ್ದಾರೆ ಲೋಕದಲ್ಲಿ. ಪಾಪ ಮಾಡಿ ಪ್ರತ್ಯೇಕವಾದ ದೇವರಿಂದ, ಜೀವ ಸ್ವರೂಪನಾದ ದೇವರಿಂದ ಪಾಪ ಮಾಡಿ ಮಾನವನು ಪ್ರತ್ಯೇಕವಾಗಿದ್ದಾನೆ. ದೇವರು ಏನು ಬಯಸ್ತಾ ಇದ್ದಾನೆ? ಮಾನವನು ಆತನ ಒಟ್ಟಿಗೆ ಜೀವಿಸಬೇಕೆಂದು ದೇವರು ಬಯಸ್ತಾನೆ. ಯುಗಾಂತರಗಳಿಗೆ ಆತನೊಟ್ಟಿಗೆ ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಆದರೆ ಮಾನವನು ಅವಿಧೇಯನಾಗಿ, ಮೊದಲನೇ ವ್ಯಕ್ತಿ ಅವಿಧೇಯನಾದಂಥ ಸತ್ಯವೇದ ಹೇಳ್ತದೆ.
ಅವನು ದೇವರು ಹೇಳುವುದು ಮಾತು, ದೇವರ ಹಣ್ಣನ್ನು ತಿನ್ನಬೇಡ ಎಂದು ಹೇಳಿದ ಮಾತು ಅವನು ತಿಂದ ಕಾರಣ, ಅವಿಧೇಯನಾದ, ಆದ ಕಾರಣ ದೇವರಿಂದ ಪ್ರತ್ಯೇಕವಾದ ಅವನ ಪಾಪವು ಅವನು ಒಪ್ಪಲಿಲ್ಲ ಎಂದು ಸತ್ಯವೇದ ಹೇಳ್ತದೆ. ಅವನು ಒಪ್ಪಲಿಲ್ಲ. ನೋಡಿ, ಇವತ್ತು ಮಾನವನಿದ್ದಾನೆ, ಅವನು ಮಾಡಿದ ಪಾಪ ಅವನು ಒಪ್ಪುವುದಿಲ್ಲ. ಇದು ಅಲ್ಲಿಂದ ಬಂದ ಅದು ಸ್ವಭಾವ, ಆದಾಮನಿಂದ ಬಂದ ಸ್ವಭಾವ ಮಾನವನೊಳಗೆ ಈಗ ಕೂಡ ಉಂಟು, ರಕ್ತದಲ್ಲಿ ಉಂಟು. ಈ ರಕ್ತದಲ್ಲಿ ಆದಾಮನಿಂದ ಬಂದ ಸ್ವಭಾವ ಉಂಟು. ಏಕೆ ಈ ಮಾನವನ ನೋಡಿ, ಅವನೊಳಗೆ ಮತ್ಸರ, ಹೊಟ್ಟೆ ಕಿಚ್ಚು, ಸಿಟ್ಟು, ಬೈಯುವುದು, ಕೆಟ್ಟ ಕೆಲಸ ಮಾಡುವುದು, ಇದೆಲ್ಲ ಆತನ ಒಳಗೆ ಉಂಟು. ಒಪ್ಪುವುದಿಲ್ಲ, ತನ್ನ ತಪ್ಪನ್ನು ಒಪ್ಪುವುದಿಲ್ಲ. ಎಲ್ಲಿಂದ ಬಂದದ್ದು? ಆದಾಮನಿಂದ. ಆದಾಮನು ಏನು ಅವಿಧೇಯನಾದ. ಯಾವಾಗ ಅವನ ಅವಿಧೇಯನಾದ, ಸೈತಾನನ ಎಲ್ಲ ಸ್ವಭಾವವು ಆದಾಮನ ಒಳಗೆ ಬಂತು. ಆದ ಕಾರಣ ಅಲ್ಲಿಂದ ಹುಟ್ಟಿದ ಎಲ್ಲ ಮನುಷ್ಯರು, ಜನಾಂಗವು ಅವರು ಹುಟ್ಟುವಾಗನೇ ಪಾಪಿಯಾಗಿ ಹುಟ್ಟುತ್ತಾರೆ. ಆ ಸ್ವಭಾವ ಅವನ ರಕ್ತದ ಒಳಗೆ ಉಂಟು. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ನಾವು ಸ್ವೀಕಾರ ಮಾಡುವಾಗ ಏನಾಗ್ತದೆ? ನಮ್ಮ ಆತ್ಮ ರಕ್ಷಣೆ ಹೊಂದುತ್ತದೆ, ಶರೀರ ಹಾಗೇ ಇರ್ತದೆ. ಆತ್ಮ ರಕ್ಷಣೆ ಹೊಂದುತ್ತದೆ, ಶರೀರದಲ್ಲಿ ಅದೇ ರೀತಿ ಇರ್ತದೆ, ಅದೇ ಸ್ವಭಾವ ಉಂಟು. ಅದಕ್ಕೆ ಪೌಲನು ಹೇಳ್ತಾನೆ, ಅಯ್ಯೋ ನನ್ನ ಗತಿ ಏನು, ನನಗೆ ಇದರಿಂದ ಬಿಡುಗಡೆ ಮಾಡುವವರು ಯಾರಿದ್ದಾರೆ ಅಂತ ಹೇಳ್ತಾನೆ. ಯೇಸುಗೆ ಮಾತ್ರ ಸಾಧ್ಯ ಉಂಟು. ಅದಕ್ಕೋಸ್ಕರ ವಾಕ್ಯ ಪದೇ ಪದೇ ನಾವು ಕೇಳುವುದು. ಎಷ್ಟು ಕೇಳ್ತೇವೆ ನಂಬಿಕೆ ಹೆಚ್ಚಾಗ್ತದೆ. ಎಷ್ಟು ಕೇಳ್ತೇವೆ ನಾವು ಏನಾಗ್ತದೆ? ನಮ್ಮ ಆ ಹಳೆಯ ಸ್ವಭಾವದಿಂದ ನಮಗೆ ಬಿಡುಗಡೆ ಆಗ್ತದೆ. ಒಂದೊಂದೇ ಬಿಡುಗಡೆ ಆಗ್ತದೆ. ಮನಸ್ಸು ನೂತನ ಆಗ್ತದೆ, ಮನಸ್ಸು ಬದಲಾಗ್ತದೆ. ದೇವರು ಅದೇ ಬಯಸ್ತಾ ಇದ್ದಾನೆ. ದೇವರು ಏನು ಅದೇ ಬಯಸ್ತಾ ಇದ್ದಾನೆ ದೇವರು. ಯೋಹಾನ ಸುವಾರ್ತೆಯಲ್ಲಿ ನಾವು ತೆಗೆದು ಓದುವ ಅಲ್ಲಿ ಸತ್ಯವೇದ ಈ ರೀತಿ ಹೇಳ್ತದೆ. 1:47 ನಾವು ಧ್ಯಾನಿಸುವ ಈ ವಾಕ್ಯ ನೋಡಿ. ಯೇಸು ತನ್ನ ಕಡೆಗೆ ಬರುವ ನತಾನನನ್ನು ಕಂಡು, ನೋಡಿ ಪುನಃ ಓದ್ತೇನೆ. ಯೇಸು ತನ್ನ ಕಡೆಗೆ ಬರುವ ನತಾನನನ್ನು ಕಂಡು ಅವನ ವಿಷಯದಲ್ಲಿ, ಇಗೋ ಇವನು ನಿಜವಾಗಿ ಇಸ್ರಾಯೇಲನು. ಯೇಸು ನೋಡಿ ಹೇಳ್ತಾನೆ ನತಾನನಿಗೆ, ಇಗೋ ಇವನು ನಿಜವಾದ ಇಸ್ರಾಯೇಲನು ಅಂತಾನೆ. ಪುನಃ ಹೇಳ್ತಾನೆ, ಇವನಲ್ಲಿ ಕಪಟವಿಲ್ಲ ಅಂದನು. ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ, ಇವನಲ್ಲಿ ಕಪಟತನ ಇಲ್ಲ, ಹೃದಯದಲ್ಲಿ ಕಪಟತನ ಇಲ್ಲ ಎಂದು ಯೇಸು ಸಾಕ್ಷಿ ಕೊಡ್ತಾ ಇದ್ದಾನೆ. ಅವನ ವಿಷಯದಲ್ಲಿ ಯೇಸು ಹೇಳ್ತಾ ಇದ್ದಾನೆ. ಇವತ್ತು ನಮಗೆ ನೋಡಿ ಯೇಸು ಹೇಳಬೇಕು, ಇವನಲ್ಲಿ ಕಪಟ ಇಲ್ಲ, ಇವನಲ್ಲಿ ಕಪಟ ಇಲ್ಲ ಎಂದು ಯೇಸು ಕ್ರಿಸ್ತ ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡಬೇಕು. ಇಲ್ಲಿ ಹೇಳ್ತದೆ, ಇವನಲ್ಲಿ ಕಪಟ ಇಲ್ಲ. ನತಾಲೇನನು ನನ್ನನ್ನು ಹೇಗೆ ಬಲ್ಲಿ? ನತಾಲನು ಯೇಸುಗೆ ಪ್ರಶ್ನೆ ಮಾಡ್ತಾನೆ, ನನ್ನನ್ನು ಹೇಗೆ ಬಲ್ಲಿ ನೀನು? ಹೇಗೆ ಗೊತ್ತುಂಟು ನನ್ನ ವಿಷಯದಲ್ಲಿ ನಿನಗೆ? ಯೇಸು ದೂರದಿಂದ ನೋಡುವಾಗ ಹೇಳ್ತಾನೆ, ಇವನಲ್ಲಿ ಕಪಟ ಇಲ್ಲ, ಇವನು ಇಸ್ರಾಯೇಲನು, ಇವನಲ್ಲಿ ಕಪಟ ಇಲ್ಲ. ಈಗ ಇವನು ಪ್ರಶ್ನೆ ಮಾಡ್ತಾನೆ, ನನ್ನನ್ನು ಹೇಗೆ ಬಲ್ಲೆ ನೀನು? ಏಕೆ ನತಾಲನಿಗೆ ಗೊತ್ತಿಲ್ಲ ಯೇಸು ಯಾರೆಂದು ಗೊತ್ತಿಲ್ಲ. ಯಾರಾದ್ರೆ ನತಾಲನಿಗೆ ಗೊತ್ತಿಲ್ಲ. ಹೇಗೆ ಬಲ್ಲಿ ನೀನು ನನ್ನನ್ನು ಆಗ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ. ಫಿಲಿಪ್ಪನು, ಇವನಿಗೆ ಯಾರು ಕರ್ಕೊಂಡು ಬಂದದ್ದು? ಫಿಲಿಪ್ಪನು, ಯೇಸುಗೆ ಹಿಂಬಾಲಿಸುವ ಒಬ್ಬ ಶಿಷ್ಯನು. ಯೇಸುವನ್ನು ಹಿಂಬಾಲಿಸುವ ಒಬ್ಬ ಶಿಷ್ಯನು ಈ ನತಾಲನಿಗೆ ಕರ್ಕೊಂಡು ಬಂದಿದ್ದಾನೆ. ನೀನು ಬಾ ಎಂದು ಒಬ್ಬ ರಕ್ಷಕನು ಸಿಕ್ಕಿದ್ದಾನೆ. ಅಲ್ಲಿ ನೋಡಿ, ಇಲ್ಲಿ ನಾವು ಓದಿದರೆ ಗೊತ್ತಾಗ್ತದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ,
ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತನ ಯೇಸು ಎಂದು ಹೇಳಿದನು. ನತಾಲ್ಯನು ಒಳ್ಳೆಯದೇನಾದರೂ ನಜರೇತಿನಲ್ಲಿಂದ ಬರುವುದುಂಟೆ ಅಂದನು. ಫಿಲಿಪ್ಪನು ಬಂದು ನೋಡು ಅಂದನು. ಎಂದರೆ ಇವರೆಲ್ಲರೂ ಧರ್ಮಶಾಸ್ತ್ರ ಓದಿದವರು, ಧರ್ಮಶಾಸ್ತ್ರ ಅರಿತಿದ್ದವರು. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಇವನು, ಈ ನಜರೇತಿನಿಂದ ಒಳ್ಳೆಯದೇನು ಬರ್ತದ? ಇವರಿಗೆ ಏನು ನೋಡಿದ್ದರು ಇವರು? ಯೇಸು ಎಲ್ಲಿ ದೊಡ್ಡದಾದದ್ದು, ಬೆಳೆದದ್ದು? ನಜರೇತ್ ಎಂಬ ಊರಲ್ಲಿ. ನಿಜವಾಗಿ ಯೇಸು ನಜರೇತಲ್ಲಿ ಹುಟ್ಟಿದವನಲ್ಲ, ಬೆತ್ಲೆಹೇಮಲ್ಲಿ ಹುಟ್ಟಿದವನು ಯೇಸು. ಇವರಿಗೆ ಗೊತ್ತಿಲ್ಲ ನಜರೇತ್ ಎಂಬೇನು. ನಜರೇತಲ್ಲಿ ಹೆಚ್ಚು ಪಾಪ ಇತ್ತು. ನಜರೇತಿಂದ ಏನಾದರೂ ಒಳ್ಳೆಯ ಸಂಗತಿ ಬರ್ತದ ಅಂತ ಹೇಳ್ತಾನೆ ಇವನು ಸರಿ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಬಂದು ನೋಡು ಎಂದು ಹೇಳ್ತಾನೆ ಫಿಲಿಪ್ಪನಿವನಿಗೆ. ಬಂದು ನೀನು ನೋಡು, ನೀನು ಬಾ ಮತ್ತು ನೋಡು. ಈಗ ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳುವ ಈ ವಾಕ್ಯ ಇವತ್ತು ನಿಮಗೆ ನಮಗೆ ಯೇಸು ಹೇಳಬೇಕು, ಇವರಲ್ಲಿ ಕಪಟ ಇಲ್ಲ ಎಂದು ಹೇಳಬೇಕು. ಪ್ರಿಯರೇ, ನೀವು ಈ ಲೋಕದಲ್ಲಿ ಬಂದಿದ್ದೀರಿ, ನಾವೆಲ್ಲ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಬರುವಾಗ ಏನು ತರಲಿಲ್ಲ, ಒಬ್ಬ ಪಾಪಿಯಾಗಿ ಹುಟ್ಟಿದ್ದೇವೆ. ಆದರೆ ನಾವು ಈ ಲೋಕ ಬಿಡುವಾಗ ನೀತಿವಂತರಾಗಿ ಬಿಡಬೇಕು, ನೀತಿವಂತರಾಗಿ ಜೀವಿಸಿ. ದೇವರು ಹೇಳಬೇಕು, ಇವನು ನೀತಿವಂತನು, ಇವನಲ್ಲಿ ಕಪಟ ಇಲ್ಲ ಎಂದು ಯೇಸು ಹೇಳಬೇಕು. ಆಗ ಮಾತ್ರ ನಾವು ಧನ್ಯರಾಗ್ತೇವೆ. ನೀತಿವಂತರು ಹೇಗೆ ಆಗುವುದು? ಒಬ್ಬ ವ್ಯಕ್ತಿಯಿಂದ ನೀತಿವಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲ ದೇವರ ಕೃಪೆಯಾಗಿದೆ. ದೇವರ ಕೃಪೆಯಿಂದ ಮಾತ್ರ ಕ್ರಿಸ್ತ ಯೇಸುವಿನ ಮುಖಾಂತರ ನಮಗೆ ನೀತಿವಂತರಾಗಿ ಆಗಬಹುದು. ನಮಗೆ ಸತ್ಯವೇದ ಹೇಳ್ತದೆ, ಇಲ್ಲಿ ಮುಂದೆ ನಾವು ಓದುವ, ಇಲ್ಲಿ ಹೇಳ್ತದೆ, ಫಿಲಿಪ್ಪ ನಿನ್ನನ್ನು ಕರೆಯುವುದಕ್ಕೆ ಅಲ್ಲಿ ದೇವರಾಗದೆ ನನ್ನನ್ನು ನೀನು ಹೇಗೆ ಬಲ್ಲಿ ಎಂದು ಯೇಸುವನ್ನು ಕೇಳಿದ್ದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕೆ ಮುಂಚೆ ನೀನು ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದನು ಅಂದನು. ಫಿಲಿಪ್ಪನು ಕರೆಯುವ ಮೊದಲು ನೀನು ಅಂಜೂರದ ಮರದ ಕೆಳಗೆ ಅಂಜೂರದ ಮರಗೆ ಏನು ಮಾಡ್ತಿದ್ದನು ಆತನು? ಅಂಜೂರದ ಮರದ ಕೆಳಗೆ ಅವನು ಪ್ರಾರ್ಥನೆ ಮಾಡ್ತಿದ್ದನು. ಯಾರ ಥರ? ಯೆಹೋವ ದೇವರಿಗೆ, ಸರ್ವಶಕ್ತ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದನು ಎಂದು ಹೇಳ್ತಾನೆ ಆತನು. ಅಂಜೂರದ ಮರದ ಕೆಳಗೆ ಆತನು ಪ್ರಾರ್ಥನೆ ಮಾಡ್ತಿದ್ದನು. ಯಾರು? ನತಾನ್ಯನು, ಒಬ್ಬ ದೇವ ಭಕ್ತನಾತನು. ನತಾನ್ಯ ಯಾರಾಗಿದ್ದಾನೆ? ಒಬ್ಬ ದೇವರ ಭಕ್ತನಾತನು. ಈಗ ಅಲ್ಲಿ ಹೇಳ್ತಾನೆ, ನೋಡಿದನೆಂದು. ಅದಕ್ಕೆ ನತಾನ್ಯನು, ಗುರುವೇ, ನೀನು ದೇವಕುಮಾರನು ಸರಿ ಎಂದು ಹೇಳ್ತಾನೆ. ಇಷ್ಟು ಹೇಳಿದೆ ಯೇಸು. ಈಗ ಇವನು ಗುರುವೇ ಹೇಳ್ತಾನೆ, ನೀನು ದೇವಕುಮಾರನು ಸರಿ ಎಂದು ಮೊದಲನೇ ಸರಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ನೀನು ದೇವಕುಮಾರನೇ ಸರಿ. ನತಾಲ್ಯನು ಹೇಳ್ತಾ ಇದ್ದಾನೆ, ನೀನು ದೇವಕುಮಾರನೇ ಸರಿ. ಏಕೆಂದರೆ ನೀನು ಅಂಜೂರದ ಮರದ ಕೆಳಗಿರುವಾಗ ನಾನು ನೋಡಿದ್ದೇನೆ ಎಂದು ಹೇಳಿದ್ದಾನೆ. ಹೇಗೆ ನೋಡುವುದು? ಹಾಗಾದರೆ ದೇವರ ಕುಮಾರನು ಯೇಸು ಕ್ರಿಸ್ತನ ಯಾರ? ದೇವಕುಮಾರನು. ಎಲ್ಲ ನಾವು ಏನು ಮಾಡ್ತೇವೆ, ಎಲ್ಲಿ ಹೋಗ್ತೇವೆ, ಏನು ಮಾಡ್ತೇವೆ, ಎಲ್ಲ ಆತನಿಗೆ ಗೊತ್ತುಂಟು. ನಾವು ಎಲ್ಲಿ ಮಲಗುತ್ತೇವೆ, ಎಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಏನು ಮಾಡ್ತೇವೆ, ಎಲ್ಲಿ ಹೊರಡ್ತೇವೆ, ಹೋಗ್ತೇವೆ, ಎಲ್ಲಿ ಊಟ ಮಾಡ್ತೇವೆ, ಎಲ್ಲಿ ಕೂತ್ಕೊಳ್ತೇವೆ, ಎಲ್ಲ ಆತನಿಗೆ ಗೊತ್ತುಂಟು. ಎಲ್ಲ ಕಡೆಯಲ್ಲಿ ಇರುವವನು ಇಮಾನುಯೇಲ್ ದೇವರು, ಎಲ್ಲ ಗೊತ್ತುಂಟು ಆತನಿಗೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ಗುರುವೇ, ನೀನು ದೇವಕುಮಾರನ ಸರಿ, ನೀನೇ ಇಸ್ರೇಲನ ಅರಸನು ಅಂದನು. ನೀನು ಇಸ್ರೇಲಿನ ಅರಸನಾಗಿದ್ದಿ. ಇವನ ಬಾಯಿಂದ ಹೇಳ್ತಾ ಇದ್ದಾನೆ, ನೀನು ಅರಸನು, ಇಸ್ರೇಲಿನ ಅರಸನು, ಅರಸನಾಗಿದ್ದಿ. ನೋಡಿ, ಯೇಸುಗೆ ಹಿಡಿದು ಪಿಲಾತನ ಕೈಗೆ ಕೊಡ್ತಾರೆ, ಪಿಲಾತನ ಮುಂದೆ ನಿಲ್ಲಿಸ್ತಾರೆ. ಪಿಲಾತನಿಗೆ ಇವನಲ್ಲಿ ಏನು ತಪ್ಪು ಸಿಗುವುದಿಲ್ಲ, ಯೇಸು ಹತ್ರ ಒಂದು ತಪ್ಪು ಕೂಡ ಸಿಗುವುದಿಲ್ಲ. ಆದರೂ ಇಸ್ರೇಲರು ಸೇರಿ, ಎಲ್ಲರೂ ಸೇರಿ ಯೆಹೂದ್ಯರು
ಆತನಿಗೆ ಶಿಲುಬೆಗೆ ಹಾಕಬೇಕು, ಆತನಿಗೆ ಶಿಲುಬೆಗೆ ಹಾಕಬೇಕು, ಆತನಿಗೆ ಶಿಲುಬೆಗೆ ಹಾಕಬೇಕು. ಕಿರಿಚಾಟಿದರು. ಅದರಲ್ಲಿ ಏನು ಶಾಪ ಬಂದರೆ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಬರಲಿ ಎಂದು ಹೇಳಿದರು. ಅವರು ಬೇಡಿಕೊಂಡರು. ಆದ ಕಾರಣ ಪಿಲಾತನು ಹೆದರಿ ಯೇಸುಗೆ ಅವರ ಕೈಗೆ ಒಪ್ಪಿಸಿಕೊಟ್ಟನು ಶಿಲುಬೆಗೆ ಹಾಕಲಿಕ್ಕೆ. ಮತ್ತೆ ಪಿಲಾತನು ಒಂದು ಆ ಶಿಲುಬೆಯ ಮೇಲೆ ಒಂದು ಬೋರ್ಡಲ್ಲಿ ಒಂದು ಬರೆದು ಅಲ್ಲಿ ಹಾಕಿದನು, ಇವನು ಅರಸನು ಎಂದು, ಯಹೂದ್ಯರ ಅರಸನು. ನೋಡಿ, ಇಲ್ಲಿ ಇವನು ಹೇಳ್ತಾನೆ ಅರಸನು ಆತನು. ಯೇಸು ಯಾರಾಗಿದ್ದಾನೆ? ಹುಟ್ಟುವಾಗನೇ ಅರಸನಾಗಿ ಹುಟ್ಟಿದ್ದಾನೆ, ರಾಜ್ಯನಾಗಿ ಹುಟ್ಟಿದ್ದಾನೆ. ಅದಕ್ಕೋಸ್ಕರ ಯೇಸು ಹುಟ್ಟುವಾಗನೇ ದೂರ ದೂರ ದೇಶದಿಂದ ಜೋಯಿಷ್ಯರು, ಬುದ್ಧಿವಂತರು, ಬುದ್ಧಿಶಾಲಿಗಳು ಯೇಸುಗೆ ಅಡ್ಡ ಬೀಳಲಿಕ್ಕೆ ಬಂದಿದ್ದಾರೆ. ಯೇಸು ಮಗು ಇರುವಾಗನೇ ಧೂಪ ತಂದರೋರು, ಬಂಗಾರ ತಂದರೋರು, ರಕ್ತಬೋಳ ತಂದರೋರು ತಂದು ಯೇಸುಗೆ ಉಡುಗೆ ಕೊಟ್ಟು ಬಾದ ಬಳಿಗೆ ಇಟ್ಟು ಅಡ್ಡ ಬಿದ್ದರೋರು. ಯೇಸು ಹುಟ್ಟುವಾಗನೇ ಅರಸನಾಗಿ ಹುಟ್ಟಿದ್ದಾನೆ. ಜಗತ್ತಿನ ಅರಸನಾತನು. ಜೀವಿಸುವವರಿಗೆ ಸತ್ತವರಿಗೆ ದೇವರಾಗಿದ್ದಾನೆ ಆತನು. ಯೇಸು ಕ್ರಿಸ್ತನು ಎಲ್ಲ ಅರಿತವನಾಗಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ನೀನೇ ಇಸ್ರಾಯೇಲಿನ ಅರಸನು ಅಂದನು. ಅದಕ್ಕೆ ಯೇಸು, ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೆನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ನೋಡುವಿ ಎಂದು ಹೇಳಿದನು. ಅಂಜೂರದ ಮರದ ಕೆಳಗೆ ನೀನು ಇದ್ದೆಂದು ನಾನು ಹೇಳಿದ್ದಕ್ಕೆ ನೀನು ನಂಬಿದೆಯೋ ಹೇಳ್ತಾನೆ. ಇದಕ್ಕಿಂತ ಹೆಚ್ಚಿನ ಅದ್ಭುತ ನೀನು ನೋಡ್ತೀ, ಹೆಚ್ಚಿನ ಕಾರ್ಯ ನೀನು ನೋಡುವನಾಗಿದ್ದೀ ಹೇಳ್ತಾನೆ. ಯೇಸು ಅವನಿಗೆ ಹೇಳ್ತಾ ಇದ್ದಾನೆ, ಇದು ಏನಲ್ಲ, ಇದಕ್ಕಿಂತ ಹೆಚ್ಚಿನ ಅದ್ಭುತ ನೀನು ನೋಡುವನಾಗಿದ್ದೀ ಮುಂದಿನ ದಿವಸದಲ್ಲಿ. ಪ್ರಿಯರೇ, ನಿಮಗೆ ಕೂಡ ಹೇಳ್ತಾ ಇದ್ದಾನೆ, ಮುಂದಿನ ದಿವಸ ನಿಮಗೆ ಇದಕ್ಕಿಂತ ಹೆಚ್ಚಿನ ಅದ್ಭುತ ಸೂಚಕಾರ್ಯ ನೀವು ನೋಡುವರಾಗಿದೆ ನಿಮ್ಮ ಜೀವಿತದಲ್ಲಿ. ಹೆಚ್ಚು ಯೇಸು ಕ್ರಿಸ್ತನ ವಿಷಯದಲ್ಲಿ ಅನುಭವ ಮಾಡುತ್ತೀರಿ ನೀವು. ಹೆಚ್ಚು ತಿಳುವಳಿಕೆ ನಿಮಗೆ ಬರ್ತದೆ ಆತನ ವಿಷಯದಲ್ಲಿ. ಅದಕ್ಕೋಸ್ಕರ ಪೌಲನ್ನು ಹೇಳ್ತಾ ಇದ್ದಾನೆ, ಇವತ್ತು ನಾನು ದರ್ಪಣದಲ್ಲಿ ನೋಡ್ತಾ ಇದ್ದೇನೆ ಯೇಸುವನ್ನು. ಒಂದು ದಿವಸ ನಾನು ಮುಖಾಮುಖಿಯಾಗಿ ನೋಡ್ತೇನೆ, ಮುಖಾಮುಖಿಯಾಗಿ ನೋಡುವನಾಗಿದ್ದೇನೆ ಹೇಳ್ತಾನೆ. ಈ ಭಾಗ್ಯ ನನಗೆ ಸಿಗ್ತದೆ ಎಂದು ಹೇಳಿ ಅದಕ್ಕೋಸ್ಕರ ನಾನು ಓಡ್ತಾ ಇದ್ದೇನೆ ಹೇಳ್ತಾನೆ ಆತನು. ಇವತ್ತು ನೀವು ಮತ್ತು ನಾವು ಯೇಸುವಿನ ಹಿಂದೆ ಏಕೆ ಓಡಬೇಕು? ಏಕೆಂದರೆ ಒಂದೇ ಗುರಿ, ಆತನನ್ನು ನೋಡಬೇಕು, ಆತನ ಮುಖವನ್ನು ನಾವು ನೋಡಬೇಕು, ಮುಖಾಮುಖಿಯಾಗಿ ಆತನ ಮುಖವನ್ನು ನೋಡಬೇಕು. ಇವತ್ತು ನಾವು ಖಾಲಿ ಕೇಳ್ತಾ ಇದ್ದೇವೆ ಆತನ ವಿಷಯದಲ್ಲಿ. ಒಂದು ದಿವಸ ಮುಖಾಮುಖಿಯಾಗಿ ಆತನಿಗೆ ನೀವು ನೋಡುವರಾಗಿದ್ದೀವಿ. ಆತನ ಹಿಂದೆ ಹೋದರೆ, ಈ ವಾಕ್ಯ ನೀವು ನಂಬಿದರೆ ಖಂಡಿತವಾಗಿ ಒಂದು ದಿವಸ ಆತನನ್ನು ಮುಖಾಮುಖಿಯಾಗಿ ನೀವು ನೋಡುತ್ತೀರಿ. ಇಲ್ಲಿ ಸತ್ಯವೇದ ಹೇಳ್ತದೆ, ಇದಲ್ಲದೆ ಆತನಿಗೆ ನಾನು ನಿನಗೆ ನಿಜವಾಗಿ ಹೇಳ್ತಾನೆ. ನಾನು ನಿನಗೆ ನಿಜವಾಗಿ ಹೇಳ್ತಾನೆ. ಯೇಸುವಿನ ಬಾಯಲ್ಲಿ 2 ಸರಿ ಬಂತು ನಿಜವಾಗಿ. ಒಂದು ನಿಕೋದೇಮನಿಗೆ ಹೇಳಿದ್ದಾನೆ, ನಿನಗೆ ಸತ್ಯವಾಗಿ ಹೇಳ್ತೇನೆ, ನೀನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ. ನೀನು ಸತ್ಯ ಹೇಳ್ತಾನೆ, ನೀನು ಹೊಸತಾಗಿ ಹುಟ್ಟದೆ ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಹೇಳ್ತಾನೆ ನಿಜವಾಗಿ. ಇಬ್ಬರ ಸಾಕ್ಷಿ, ಇಬ್ಬರು ನೋಡಿ, ಯಾವುದೋ ವಿಷಯದ ಇಬ್ಬರು ಸಾಕ್ಷಿ ಬೇಕು. ಅದೇ ಎರಡು ಸರಿ ಯೇಸು ಹೇಳ್ತಾನೆ ನಿಜವಾಗಿ. ಅಲ್ಲಿ ಹೇಳ್ತಾನೆ, ಇದಲ್ಲದೆ ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಪರಲೋಕವು ತೆರೆಯುವುದನ್ನು ಮನುಷ್ಯಕುಮಾರನ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಬರುತ್ತಾ ಇರುವುದನ್ನು ನೋಡುವಿ ಎಂದು ಹೇಳಿದನು. ಒಂದು ದಿವಸ ಮನುಷ್ಯಕುಮಾರನ ನೋಡ್ತೀ ಎಂದು ಹೇಳ್ತಾನೆ. ದೇವದೂತರನ್ನು ನೋಡುವನಾಗಿದ್ದೀನಿ ನೀನು ಹೇಳ್ತಾನೆ. ಪ್ರಿಯರಿ, ಪರಲೋಕಕ್ಕೆ ಹೋಗುವ ಒಂದೇ ಏಣಿ ಯೇಸು ಕ್ರಿಸ್ತನಾಗಿದ್ದಾನೆ. ಒಬ್ಬ ವ್ಯಕ್ತಿ ರಕ್ಷಣೆ ಒಂದು ಪರಲೋಕ ಹೋಗಬೇಕಾದರೆ ಯೇಸು ಕ್ರಿಸ್ತನು ಆ ಪರಲೋಕದ ಏಣಿಯಾಗಿದ್ದಾನೆ.
ಇವತ್ತು ನೀವು ಶಿಲುಬೆಯನ್ನು ನೋಡ್ತೀರಲ್ಲ, ಅದು ಏನು? ಅದು ಪರಲೋಕದ ಏಣಿಯಾಗಿದೆ. ಶಿಲುಬೆಯಲ್ಲಿ ಆತನು ಜಯ ಹೊಂದಿದ್ದಾನೆ. ಜಯ ಕೊಟ್ಟು ಆಗಿದೆ ಮಾನವನಿಗೆ. ಸೈತಾನ ಕೈಯಿಂದ ಜಯ ಕೊಟ್ಟು ಆಗಿದೆ ಆಲ್ರೆಡಿ. ಸೈತಾನಿಗೆ ಯೇಸು ಕ್ರಿಸ್ತನು ಸೋಲಿಸಿದ್ದಾನೆ. ಆತನು ಸೋತು ಹೋಗಿದ್ದಾನೆ. ಒಂದು ವೇಳೆ ಯೇಸುಗೆ ನೀವು ಈ ಸ್ವಂತ ರಕ್ಷಕನು ಸ್ವೀಕಾರ ಮಾಡಿದರೆ ನೀವು ಜಯ ಹೊಂದಿದವರು. ನಿಮಗಿಂತ ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ನಿಮ್ಮಂಥ ಆಶೀರ್ವಾದ ಹೊಂದಿದವರು ಬೇರೆ ಯಾರೂ ಇಲ್ಲ ಜಗತ್ತಲ್ಲಿ, ಯಾರೂ ಇಲ್ಲ. ಇವತ್ತು ನೀವು ಎಣಿಸ್ಬೋದು, ನಾವು ರಕ್ಷಣೆ ಹೊಂದಿದ್ದೇವೆ, ನಮ್ಮ ಹತ್ರ ಏನುಂಟು? ಈ ಲೋಕದ ಸಂಪತ್ತು. ಏನು ಅವರ ಹತ್ರ ಉಂಟು ಅದು ನಿಮ್ಮ ಹತ್ರ ಇಲ್ಲ, ಏನು ನಿಮ್ಮ ಹತ್ರ ಉಂಟು ಅದು ಅವರ ಹತ್ರ ಇಲ್ಲ, ಲೋಕದತ್ತ ಇಲ್ಲ. ಲೋಕದಲ್ಲಿ ಏನುಂಟು ಈಗ ಅದು ನಿಮ್ಮ ಹತ್ರ ಇರಲಿಕ್ಕೆ ಇಲ್ಲ. ಅದು ನಿಮ್ಮ ಹತ್ರ ಏನುಂಟು ಅದು ಅವರ ಹತ್ರ ಇಲ್ಲ. ಸತ್ಯವೇದ ಏನು ಹೇಳ್ತದೆ? ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಆತ್ಮ ಅಂದರೆ ತನ್ನ ಪ್ರಾಣ ನಷ್ಟ ಮಾಡಿದರೆ ಏನು ಪ್ರಯೋಜನ? ಇಡೀ ಲೋಕವನ್ನು ಸಂಪಾದನೆ ಮಾಡಿದ್ದಾನೆ ಒಬ್ಬ ವ್ಯಕ್ತಿ, ಎಲ್ಲ ಉಂಟು ಅವನದ್ದು, ಏನು ಕಡಿಮೆ ಇಲ್ಲ ಅವನಿಗೆ. ಆದರೆ ಅವನ ಆತ್ಮ ದೇವರಿಂದ ದೂರ ಉಂಟು, ನಾಶವಾಯ್ತಲ್ಲ, ಏನು ಪ್ರಯೋಜನ? ಅಂದರೆ ಇಡೀ ಲೋಕದ ಸಂಪತ್ತು ಒಂದು ಆತ್ಮಕ್ಕೆ ಆತನು ಹೋಲಿಸಿದ್ದಾನೆ. ಅಷ್ಟು ಇಂಪಾರ್ಟೆಂಟ್ ಆಗಿದೆ ಆತ್ಮ. ದೇವರ ದೃಷ್ಟಿಯಲ್ಲಿ ಒಬ್ಬನ ಆತ್ಮ ವೆರಿ ವೆರಿ ಇಂಪಾರ್ಟೆಂಟ್. ಏಕೆಂದರೆ ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡುವಾಗ ತನ್ನ ಸ್ವರೂಪವಾಗಿ ತನ್ನ ಸ್ವಭಾವವಾಗಿ ಸೃಷ್ಟಿ ಮಾಡಿದ್ದಾನೆ. ಆದ ಕಾರಣ ಒಂದು ಆತ್ಮ ಕೂಡ ನಾಶವಾಗಬಾರದೆಂದು ದೇವರು ಬಯಸ್ತಾನೆ. ಅವನು ಯಾವ ಜಾತಿ ಕುಲ ಭಾಷೆ ಅವನಿರಲಿ, ಅವನು ರಕ್ಷಣೆ ಹೊಂದಬೇಕೆಂದು ದೇವರು ಬಯಸ್ತಾನೆ. ಯೇಸು ಯಾವ ಜಾತಿ ಮಾಡಲಿಕ್ಕೆ ಬರಲಿಲ್ಲ, ಯಾವ ಧರ್ಮ ಮಾಡಲಿಕ್ಕೆ ಬರಲಿಲ್ಲ. ಆತನು ಎಲ್ಲರ ರಕ್ಷಕನಾಗಿದ್ದಾನೆ. ಎಲ್ಲ ಮಾನವ ಕುಲದ ರಕ್ಷಕನು ದೇವರಾಗಿದ್ದಾನೆ ಆತನು. ಅದಕ್ಕೆ ಸತ್ಯವೇದ ಹೇಳ್ತದೆ, ಆತನನ್ನು ದಿಷ್ಟಿಸಿದವರು, ಯೇಸುವನ್ನು ದಿಷ್ಟಿಸಿದವರು ಲಜ್ಜೆಗೆ ಈಡಾಗುವುದಿಲ್ಲ. ಅವರು ಲಜ್ಜೆಗೆ ಈಡಾಗುವುದಿಲ್ಲ. ನಿಮ್ಮ ಹತ್ತಿರವೇ ಇದ್ದಾನೆ ಆತನು, ನಿಮ್ಮ ಸಂಗಡನೇ ಇದ್ದಾನೆ ಆತನು, ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಅದಕ್ಕೆ ಸರ ದಾವೀದನು ಹೇಳ್ತಾನೆ 23 ಕೀರ್ತನೆ 4ರಲ್ಲಿ, ಕಾರ್ಗತ್ತಲೆಯಲ್ಲಿ ನಾನು ನಡೆಯುವಾಗಲೂ ನೀನು ನನ್ನ ಹತ್ತಿರವಿರುವುದರಿಂದ ಯಾವ ಭಯ ಇಲ್ಲ. ದೇವರು ನಮ್ಮ ಹತ್ತಿರ ಇರುವುದರಿಂದ ನಮಗೆ ಭಯ ಇಲ್ಲ. ಪೌಲನು ಹೇಳ್ತಾನೆ ರೋಮಪುರದ ಪತ್ರಿಕೆಯಲ್ಲಿ 8ರಲ್ಲಿ, ದೇವರು ನಮ್ಮ ಪಕ್ಷಕ್ಕಿದ್ದರೆ ನಮಗೆ ಎದುರಿಸುವವರು ಯಾರು ಹೇಳ್ತಾನೆ. ಪ್ರಿಯರೇ, ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರನಿಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಕೃಪೆಗಸರ ಸ್ತೋತ್ರ, ನಿನ್ನ ದಯಕಸರ ಸ್ತೋತ್ರ. ದಯಾಳು ನೀನು, ಕೃಪಾಳು ನೀನು. ದೇವಾನಿಗೆ ನೀನು ವಾಕ್ಯದ ಮುಖಾಂತರ ನೀನು ನಿನ್ನ ಮಕ್ಕಳ ಸರ ಮಾತಾಡಿದಿ ಕಥನೆ. ವಿಧ ವಿಧ ರೀತಿಯಲ್ಲಿ ಬಿಡಿಸಿ ನೀನು ಮಾತಾಡಿದ್ದಿ ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಕಥನೆ ನೀನು ಒಳ್ಳೆಯವನಾಗಿದೆ ಕಥನೆ. ಕಥನೆ ನೀನು ಮನುಷ್ಯನಿಗೆ ನೋಡುವಾಗ ಕಥನೆ ನೀನು ಬಯಸ್ತಿ, ನೋಡಲಿಕ್ಕೆ ಬಯಸ್ತಿ, ನೀತಿವಂತರಾಗಿ ನೋಡಲಿಕ್ಕೆ ಬಯಸ್ತಿದ್ದಿ ಕಥನೆ. ಸ್ತೋತ್ರಪ್ಪ. ಕಥನೆ ಇವರು ವಾಕ್ಯ ಕೇಳಿದ್ದಾರೆ ಕಥನೆ. ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ಸಹಾಯ ಮಾಡು. ನಿನ್ನ ಆಶೀರ್ವಾದ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕಥನೆ ಯಾರ ಪಾಪ ಪರಿಹಾರ ಆಗಿದೆಯೋ ಅವರೇ ಧನ್ಯರು, ಅವರೇ ಆಶೀರ್ವಾದ ಹೊಂದಿದವರೆಂದು ನಿನ್ನ ವಾಕ್ಯ ಹೇಳ್ತದೆ. ಇವರು ಆಶೀರ್ವಾದ ಹೊಂದಲಿ ಕಥನೆ. ಎಲ್ಲ ಇವರ ಕುಟುಂಬ ಸಮೇತ ಕಥನೆ ಆಶೀರ್ವಾದ ಹೊಂದಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕಥನೆ. ಇವರ ವೈಯಕ್ತಿಕ ಜೀವಿತದಲ್ಲಿ, ಇವರ ಕೆಲಸ ಕಾರ್ಯದಲ್ಲಿ ಕಥನೆ ಆಶೀರ್ವಾದ ಹೊಂದಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕಥನೆ. ನಿನ್ನ ಸಮಾಧಾನ, ನಿನ್ನ ಶಾಂತಿ ಇವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥನೆ. ದೇವ, ನಿನ್ನ ಹಸ್ತ ಇವರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ, ನಿನ್ನ ಕೃಪೆ ಇವರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ. ಆಮೇನ್. ನಾವು ಅಂತ್ಯವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಕ್ರಿಸ್ತನು ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಸಂಗಡ ಇರಲಿ. ಆಮೇನ್.